ವಿಶ್ವವಿದ್ಯಾಲಯದ ಕುಲಪತಿಯ ಸರ್ವಾಧಿಕಾರಿ ಧೋರಣೆ. ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಬಗ್ಗೆ ವಿವಾದ ಸೃಷ್ಟಿಯಾಗ್ತಾ ಇದೆ. ಖಾಸಗಿ ಕಾಲೇಜಿನಲ್ಲಿ ಘಟಿಕೋತ್ಸವ ನಡೆಸಲು ವಿವಿ ನಿರ್ಧಾರವನ್ನ ಮಾಡಿರುವಂತದ್ದು. ಹಾವೇರಿ ವಿವಿ ಸಿಂಡಿಕೇಟ್ ಮಂಡಳಿಯಲ್ಲಿ ಇಲ್ಲ, ಒಮ್ಮತದ ನಿರ್ಧಾರ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ತರಾತುರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು, ಘಟಿಕೋತ್ಸವದ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಖಾಸಗಿ ಕಾಲೇಜಿನಲ್ಲಿ ಘಟಿಕೋತ್ಸವ ನಡೆಸುವಂತಹ ನಿರ್ಧಾರವನ್ನು ತಿಳಿಸಿದಂತಹ ವಿಸಿ ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲರು ಭಾಗಿಯಾಗಲಿರುವಂತಹ ಮಹತ್ವದ ಮೊದಲ ಘಟಿಕೋತ್ಸವ ಇದಾಗಿದೆ. ಮೊದಲ ಘಟಿಕೋತ್ಸವವನ್ನು ಖಾಸಗಿ ಆಡಿಟೋರಿಯಂಗೆ ಶಿಫ್ಟ್ ಮಾಡಿದ್ದಾರೆ ವಿವಿ. ಯಾವುದೇ ಅನಾನುಕೂಲತೆ ಆಗಬಾರ್ದು, ಬಂದ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸುಸಿದ್ಧತವಾಗಿ ನಡೀಲಿ ಅಂಥೇಳಿ ಇಲ್ಲಿ ಮಾಡಿದ್ರೇನು ಹೊರಗಡೆ ಮಾಡಿದ್ರೇನು. ಫಸ್ಟ್ ಗವರ್ನರ್ಗೆ ಎಲ್ಲ ನಾವು ಏನು ಮಾಡ್ಬೇಕಂತ ಮಾಡಿ ತಿಳಿಸ್ಬೇಕಾಗತ್ತೆ. ಈಗ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಆಗಲಿ, ಯಾಕಂದ್ರೆ ಘಟಿಕೋತ್ಸವ ಅಂದರೆ ಡಿಗ್ರಿ ಅವಾರ್ಡ್ ಮಾಡೋದು. ಡಿಗ್ರಿ ಅವಾರ್ಡ್ ಮಾಡುವಾಗ ಏನಿರುತ್ತಲ್ಲ ಅದೆಲ್ಲನೂ ಗವರ್ನರ್ ಅಪ್ರೂವಲ್ ಆಗಬೇಕು. ಅದು ಸೇಮ್ ಥಿಂಗ್ ಅಪ್ರೂವ್ಡ್ ಬೈ ಪ್ರೋ ಚಾನ್ಸಲರ್ನೂ ಆಗುತ್ತೆ. ಆರೋಪ ಅಂತ ಏನಿಲ್ಲ, ಇದೊಂದು ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕಂದ್ರೆ ಕಲ್ಯಾಣ ಮಂಟಪದಾಗೆ ಮಾಡ್ತಾರೆ, ಯಾರೂ ಮನೆಯಲ್ಲಿ ಮಾಡಲ್ಲ. ಅದೇ ಥರ ಇದು ಒಂದು ಜನರು ಜಾಸ್ತಿ ಆದಾಗ ಎಲ್ಲ ಪ್ರೋಗ್ರಾಮ್ ಇಲ್ಲ, ತಪ್ಪು ತಿಳ್ಕೊಬೇಡಿ ನೀವು. ಯಾವುದು ಹೌದು ಮಾಡಿದ್ದೆವು, ಹೌದು ಒಂದಿಷ್ಟು ಜಾಯಿಂಟ್ ಆಗಿನೂ ಮಾಡೇವು ನಮ್ಮ ಯೂನಿವರ್ಸಿಟಿಯಲ್ಲಿ. ಅದು ಫಂಡ್ ಬಂದ ಕೂಡಲೇ ಅದನ್ನು ಕಟ್ಟತೈತಿ ಮಾಡ್ತೈತಿ. ಪ್ರೈವೇಟ್ ಕಾಲೇಜ್ ಅನ್ನೋದಕ್ಕಿಂತ ಅದೊಂದು ಹಾಲ್ ತೊಗೊಂಡೇವು ನಾವೇ, ಕಾಲೇಜಲ್ಲಿ ಮಾಡತ್ತಿಲ್ಲ, ಒಂದು ಸೆಮಿನಾರ್ ಹಾಲ್ ತೊಗೊಂಡು ಅದರಲ್ಲಿ ಏನು ಖರ್ಚು ಇರ್ತೈತಿ ನಾವು ಬೇರೆ ಮಾಡಬೇಕಲ್ಲ. ಇದೊಂದು ಮನೆಯದ್ದು ಒಂದು ಸಂಸಾರದ ಕೆಲಸ ಇದ್ದಂಗೆ. ಯೂನಿವರ್ಸಿಟಿ ಅಂದ ಕೂಡಲೇ ಅದನ್ನು ಬೇರೆಯೇ ಇರೋಂಗಿಲ್ಲ, ಅದನ್ನು ಒಂದು ಫ್ಯಾಮಿಲಿ ಟೈಪ್ ವರ್ಕ್ ಮಾಡ್ತಿರ್ತೇವೆ ನಾವು. ಸೊ ಫ್ಯಾಮಿಲಿ ಟೈಪ್ ವರ್ಕ್ ಮಾಡುವಾಗ ಏನು ಸಮಸ್ಯೆಗಳಿರ್ತಾವೆ ಅವು ಸಮಸ್ಯೆಗಳ ಪರಿಹಾರನ ಕಂಡು ಹಿಡಿಯೋದೇ ನಮ್ಮ ಕೆಲಸ. ಈಗ ಒಮ್ಮೆ 200 ಕೋಟಿ 300 ಕೋಟಿ ತೊಗೊಂಬಂದು ಅದನ್ನು ಇದನ್ನು ಕಟ್ಸೋದು ಸಡನ್ಲಿ ಆಗಲ್ಲ ಅಷ್ಟೇ. ಒಂದು 15 ರಿಂದ 20 ಲಕ್ಷ ಆಗ್ಬೋದು.